ದೇಶವಾಸಿಗಳಿಗೆ ಉಳಿತಾಯದ ಸಂದೇಶ ಕೊಟ್ಟಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆ ಇಡೀ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಸ್ವತಃ ಕಾಂಗ್ರೆಸ್ ನಾಯಕರು ಇದರ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಮುಂದಿನ 1 ವರ್ಷ ಚಿನ್ನವನ್ನೇ ಖರೀದಿ ಮಾಡಬೇಡಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಅನ್ನು ಹಿತಮಿತವಾಗಿ ಬಳಸಿ, ಮೆಟ್ರೋ ಮತ್ತು ವಿದ್ಯುತ್ ಚಾಲಿತ ವಾಹನಗಳನ್ನು ಹೆಚ್ಚಾಗಿ ಬಳಕೆ ಮಾಡಿ, ಮನೆಯಿಂದಲೇ ಕೆಲಸ ಮಾಡಿ, ಆನ್ಲೈನ್ ಸಭೆಯನ್ನು ನಡೆಸಿ, ವಿದೇಶ ಪ್ರವಾಸಕ್ಕೆ ಹೋಗೋದನ್ನು ನಿಲ್ಲಿಸಿಬಿಡಿ, 1 ವರ್ಷ ಚಿನ್ನವನ್ನು ಪರ್ಚೇಸೇ ಮಾಡಕ್ಕೆ ಹೋಗಬೇಡಿ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂತಹ ಒಂದು ಹೇಳಿಕೆ. ಯುದ್ಧದಿಂದ ದೇಶದ ಮೇಲೆ ದುಷ್ಪರಿಣಾಮ ಆಗ್ತಾ ಇದೆ, ಹಾಗಾಗಿ ಅದನ್ನು ತಪ್ಪಿಸಿ ಅಂತ ಹೈದರಾಬಾದ್ನಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಪ್ರೈಸ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ನಮಗೆ ತೊಂದರೆ ಆಗ್ತಾ ಇದೆ. ಈಗ ಅದರಿಂದ ನಾವು ಇವಾಗ ಇರೋ ಸದ್ಯದ ಪರಿಸ್ಥಿತಿಯಲ್ಲಿ ಮೆಟ್ರೋಲ್ಲೂ ಮತ್ತು ಸಾರ್ವಜನಿಕ ವಾಹನಗಳಲ್ಲಿ ಓಡಾಡೋದು ಉತ್ತಮ ಅಂತ ನನಗೂ ಕೂಡ ಅನಿಸ್ತಿದೆ. ಆದಷ್ಟು ಬೇಗ ಈಗ ಏನಂದರೆ ನಾವು ಓಡಾಡೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ನಮಗೆ, ಬಟ್ ಈ ಹೋಟ್ಲಲ್ಲಿ ತಿಂಡಿ ಊಟ ಅದರಲ್ಲಿ ಬೆಲೆ ಏರಿಕೆ ಎಲ್ಲ ಜಾಸ್ತಿ ಮಾಡಿದಾರಲ್ವ, ಅದು ಮತ್ತು ಈಗ ನಾವು ಡೈಲಿ ಯೂಸ್ ಮಾಡೋಂಥ ಗ್ಯಾಸದ್ರ ಬೆಲೆ ಏರಿಕೆ ಜಾಸ್ತಿ ಮಾಡಿದ್ದಾರೆ. ಅವು ಸ್ವಲ್ಪ ಕಡಿಮೆ ಮಾಡಿಕೊಟ್ರೆ ನಮಗೆ ಸಾರ್ವಜನಿಕ ವಾಹನಗಳಲ್ಲಿ ಓಡಾಡೋದು ನಮಗೇನು ತೊಂದರೆ ಇಲ್ಲ. ಬಟ್ ನಾವು ಇದು ಯೂಸ್ ಮಾಡೋ ದಿನಚರಿ ವಸ್ತುಗಳಿಂದ ಹಿಡಿದು ಅವೆಲ್ಲ ಹೋಟ್ಲಲ್ಲಿ ಬೆಲೆ ಇರೋದು ಅವೆಲ್ಲ ಕಡಿಮೆ ಮಾಡಿಕೊಟ್ರೆ ನಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಎಲ್ಲ ಪ್ರೈಸ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ನಮಗೆ ತೊಂದರೆ ಆಗ್ತಾ ಇದೆ. ಈಗ ಅದರಿಂದ ನಾವು ಇವಾಗ ಇರೋ ಸದ್ಯದ ಪರಿಸ್ಥಿತಿಯಲ್ಲಿ ಮೆಟ್ರೋಲ್ಲೂ ಮತ್ತು ಸಾರ್ವಜನಿಕ ವಾಹನಗಳ ಆಗಿದೆ. ಈಗ ಎಲ್ಲಾದರೂ ಹೋಟೆಲ್ಸ್ಗೆ ಹೋಗಿದ್ರೆ ಜಾಸ್ತಿ, ಇವಾಗಲೇ ಪ್ರೈಸ್ ಜಾಸ್ತಿ ಆಗಿದೆ. ಈಗ ಎಲ್ಲಾದರೂ ಹೋಟೆಲ್ಸ್ಗೆ ಹೋಗಿದ್ರೆ ಜಾಸ್ತಿ ಪ್ರೈಸ್ ಒಂದು 20 ರೂಪಾಯಿ ಇರೋದು ಇವಾಗ 35-40 ರೂಪಾಯಿಗೆ ಮಾರ್ತಾ ಇದ್ದಾರೆ. ಸೊ ನಾವು ಬ್ಯಾಚುಲರ್ಸು ಆ ಕಡೆ ಓಡಾಡ್ತಿರ್ತೀವಿ. ಸೊ ಕನ್ವೀನಿಯನ್ಸ್ ನಮಗೆ ಹೋಟೆಲ್ಸೇ. ಗ್ಯಾಸ್ ಪ್ರೈಸಿಂದ ಊಟನೂ ಕೆಲವೊಂದು ಶಾರ್ಟೇಜ್ ಐಟಮ್ಸ್ ಸಿಗ್ತಿದ್ದಾವೆ. ಮತ್ತು ಇವಾಗ ಮೋದಿಯವರು ಹೇಳಿದ್ದಾರೆ ವಾಹನ ದುಬಾರಿ ಆಗಿದೆ, ತುಂಬ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗ್ತಾ ಇದೆ. ಕಾಮನ್ ಮ್ಯಾನ್ ಮೇಲೆ ಬರ್ಡನ್ ತುಂಬ ಜಾಸ್ತಿ ಆಗ್ತಿದೆ. ಇವರು ಅಡ್ಮಿನಿಸ್ಟ್ರೇಷನ್ನು ಎಫಿಷಿಯನ್ಸಿ ಇಂಪ್ರೂವ್ ಮಾಡಬೇಕು. ಕಾಸ್ಟು ಪಬ್ಲಿಕ್ ಮನಿ ಸ್ಪೆಂಡ್ ಮಾಡೋದನ್ನು ಎಫಿಷಿಯೆಂಟಾಗಿ ಮಾಡಬೇಕು. ಕಾಸ್ಟ್ ರಿಡಕ್ಷನ್ ಮಾಡಬೇಕು. ಗೌರ್ಮೆಂಟ್ ಎಕ್ಸ್ಪೆನ್ಸಸ್ ರಿಡ್ಯೂಸ್ ಮಾಡಬೇಕು. ಪಬ್ಲಿಕ್ ಮೇಲೆ ಬರ್ಡನ್ ಹಾಕೋದು ಬದಲು ಗೌರ್ಮೆಂಟಿಂದ ಹೆಂಗೆ ಸಪೋರ್ಟ್ ಸಿಗುತ್ತೆ ಪಬ್ಲಿಕ್ಕಿಗೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ಒಂದು ರೀಸನ್ ಇಟ್ಕೊಂಡು ಪೆಟ್ರೋಲು ಡೀಸೆಲ್ಲು ಎಲ್ಲ ರೈಸ್ ಮಾಡ್ತೀನಿ ಅಂದರೆ ಗೌರ್ಮೆಂಟ್ ಕಡೆಯಿಂದ ಏನಾಗಿದೆ ಅನ್ನೋದನ್ನು ಇಂಪಾರ್ಟೆಂಟ್. ಎಲ್ಲ ಹೋಟೆಲ್ಗಳು ನೋಡಿ ತುಂಬ ಕಾಸ್ಟ್ಲಿ ಆಗಿದೆ. ಅದೇನದು ವಿಪರೀತ. 30%, 40% ಇನ್ಫ್ಲೇಷನ್, ಹೆಡ್ಲೈನ್ ಇನ್ಫ್ಲೇಷನ್ 5%, 4%, 6% ಮಾತಾಡ್ತಾರೆ. ಅಲ್ಲಿ ಅವರು ಹೇಳಿದ್ದು ಕರೆಕ್ಟು, ಆದರೆ ಅಷ್ಟು ರಿಸ್ಟ್ರಿಕ್ಟೆಡ್ ಲೈಫು ಒಬ್ಬರಿಗೆ ಮಾಡಲಿಕ್ಕೆ ಆಗೋಕ್ಕಿಲ್ಲ. ಎಸ್, ಬಸ್ನಲ್ಲಿ ಹೋಗೋದು, ಮೆಟ್ರೋನಲ್ಲಿ ಹೋಗೋದು ಅದೆಲ್ಲ ಒಳ್ಳೆಯದು. ಇವಾಗ ಸೀನಿಯರ್ ಸಿಟಿಸನ್ಸ್ಗೆ ಕಾರ್ ಇರುವಾಗ ಅಥವಾ ಮೋಟರ್ ಸೈಕಲ್ ಇದ್ದರೆ ದೇ ಪ್ರಿಫರ್ ಟು ಗೋ ಇನ್ ದ್ಯಾಟ್ ಅಷ್ಟೇ. ಮತ್ತು ಬೇರೆ ಏನು ಅಂತ ಹೇಳಿದರೆ, ನಂದು ಏನು ಅಂತ ಹೇಳಿದರೆ, ಈ ಮೀನಿಯಲ್ ಕ್ಲಾಸು ಮತ್ತು ಜನರಿಗೆ ಸ್ವಲ್ಪ ಕೆಲಸ ಕೊಡಬೇಕು. ಎಲ್ಲರಿಗೆ ಅವ್ರನ್ನ ಸುಮ್ಮನೆ ಕೂರಿಸ್ಬಾರ್ದು. ಅದಕ್ಕೆ ಅವ್ರದ್ದು ಚೇಷ್ಟೆ ಸ್ಟಾರ್ಟ್ ಆಗ್ತದೆ. ಅವ್ರಿಗೆ ಒಂದು ಮಾದರಿ ಕೆಲಸ, ಒಂದು ಕ್ಲೀನಿಂಗ್ ಕೆಲಸನೋ, ಒಂದು ಹೌಸ್ ಕೀಪಿಂಗ್ ಕೆಲಸ, ಅಥವಾ ಒಂದು ಬಿಲ್ಡಿಂಗ್ದು